ಎಲ್ರಿಗೂ ಮುಂಜಾನೆಯ ಶುಭೋದಯಗಳು. ಇವತ್ತಿನ ಶುರುನುಡಿಯಿಂದ ಸ್ಟಾರ್ಟ್ ಮಾಡೋಣ. ಇವತ್ತಿನ ಶುರುನುಡಿ ಏನಪ್ಪ ಅಂತಂದರೆ, ಕೆಲವೊಂದು ಸಂಬಂಧಗಳನ್ನ ಎಷ್ಟು ನಾವು ದೂರ ಇಟ್ಟಿರ್ತೀವೋ ಅಷ್ಟು ಒಳ್ಳೆಯದು. ಯಾಕಂತಂದರೆ ಒಂದು ಸಾಲು ಹೇಳ್ತೀನಿ ಕೇಳ್ಕೊಳ್ಳಿ. ಮುಖವಾಡ ಬಹಳ ನಿಜರೂಪ ವಿರಳ. ಈ ಸಾಲನ್ನ ಬೇಗ ಅರ್ಥ ಮಾಡಿಸ್ಬಿಡ್ತಾರೆ, ಅದಕ್ಕೋಸ್ಕರ. ಓಕೆ ಫೈನ್. ಇವತ್ತು ಮಾರ್ನಿಂಗ್ ನಾನು ಬೇಗ ಇತ್ತು, ಆಚೆ ಹೋಗೋಣ, ಫ್ರೆಂಡ್ಸ್ನ ಮೀಟ್ ಮಾಡೋಣ ಅಂತೇಳಿ ಬೇಗ ರೆಡಿ ಆದೆ. ಆ್ಯಂಡ್ ನನ್ನ ರುದ್ರಾಕ್ಷಿನ ಸ್ವಲ್ಪ ಶುದ್ಧೀಕರಿಸಬೇಕಿತ್ತು. ಹಾಗೆ ಎಲ್ಲ ಫ್ರೆಶ್ ಅಪ್ ಆದಮೇಲೆ ಹೋಗಿ ದೇವ್ರ ಹತ್ರ ರುದ್ರಾಕ್ಷಿ ಶುದ್ಧೀಕರಿಸಿ ನಾನು ಈ ರೀತಿಯಾಗಿ ಆಚೆ ಬಂದು ಗಾಡಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಸೀದಾ ಹೊರಟಿದ್ದು ಬಸ್ ಸ್ಟಾಪ್ಗೆ ಹೋಗಿ ಗಾಡಿನ ಪಾರ್ಕ್ ಮಾಡಿ ಬಸ್ ಸ್ಟಾಪಲ್ಲಿ ಬಸ್ಗೆ ಅಂತ ವೆಯ್ಟ್ ಮಾಡ್ತಿದ್ದು. ಫೈನಲಿ ಒಂದು ಬಸ್ ಬಂತು. ಬಸ್ ಹತ್ಕೊಂಡು ಟಿಕೆಟ್ ತೊಗೊಂಡು ಆ್ಯಂಡ್ ನನ್ನ ಸ್ಟಾಪ್ ಬಂತು, ಅಲ್ಲಿ ಇಳಿದು ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ನಾನು ಹೊರಟಿದ್ದು ದೇವಸ್ಥಾನಕ್ಕೆ ಹೋಗಿ ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ಎಲ್ಲಿದ್ದೀರಾ ಅಂತ. ಬರ್ತಾ ಇದ್ದೀನಿ, ಆಚೆ ವೆಯ್ಟ್ ಮಾಡಿ ಅಂತ ಅಂದರು. ಸರಿ ಆಯ್ತು ಅಂತೇಳಿ ನಾನು ಆಚೆನೇ ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಇಲ್ಲೂ ಏನಪ್ಪ ಅಂತಂದರೆ, ಈ ಫ್ರೆಂಡ್ನ ನಾನು ಸ್ನೇಹಜೀವಿ ಅಂತ ಕರಿತೀನಿ. ಆ್ಯಂಡ್ ಇವ್ರನ್ನ ನಾನು 2 ವರ್ಷದಿಂದ ಫಾರ್ ದ ಫಸ್ಟ್ ಟೈಮ್ ಎದುರುಗಡೆ ನೋಡಿದ್ದು ಆ್ಯಂಡ್ ಮೀಟ್ ಮಾಡಿದ್ದು ಕೂಡ. ಆ್ಯಂಡ್ ಇಬ್ಬರು ಅಲ್ಲಿಂದ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗೋಕ್ಕೂ ಮುಂಚೆ ಕಾಲಿಗೆ ನೀರು ಹಾಕ್ಕೊಂಡು ಇಬ್ಬರು ಕಾಲು ತೊಳ್ಕೊಂಡು ಅಲ್ಲಿಂದ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟು. ಸ್ಟಾರ್ಟಿಂಗಲ್ಲೇ ದೇವ್ರು ಕಾಣಿಸ್ತಿತ್ತು, ರಾಮ ಲಕ್ಷ್ಮಣ ಸೀತೆ ಅವರು. ಸೊ ಆ ದೇವ್ರುಗಳಿಗೆ ಕೈ ಮುಗಿದು ಅಲ್ಲಿಂದ ಮತ್ತೆ ಹಾಗೆ ಮುಂದೆ ಒಂದು ದೇವ ದರ್ಶನ ತೊಗೊಂಡು ಪ್ರಸಾದ ತಿಂದು ಆ್ಯಂಡ್ ಅಲ್ಲಿಂದ ಆಚೆ ಬಂದು ದೇವ್ರ ಸ್ಟ್ಯಾಚ್ಯೂ ಇತ್ತು, ಅದು ಒಂದು ಕ್ಲಿಪ್ ತೊಗೊಂಡು ಇಬ್ಬರು ಅಲ್ಲಿಂದ ಹೊರಟು. ಫಸ್ಟ್ ಹೊರಟಿದ್ದು ನಾಷ್ಟ ಬೇಕು ಅಂತ ಇಲ್ಲಿ ಶಾಂತಿಸಾಗರ್, ನ್ಯೂ ಶಾಂತಿಸಾಗರ್ ವಿಜಯನಗರದಲ್ಲಿರೋದು. ಇಲ್ಲಿ ಬಂದು ಗಾಡಿ ಪಾರ್ಕ್ ಮಾಡಿ ಇಬ್ಬರು ಒಳಗೋಗಿ ಮಸಾಲೆ ದೋಸೆ ತಿಂದು ಆ್ಯಂಡ್ ಅಲ್ಲಿಂದ ಮತ್ತೆ ಮುಂದೆ ಹೋಗಿ ಸ್ವಲ್ಪ ಜ್ಯೂಸ್ ಕುಡ್ದು, ಇಬ್ಬರು ಬಟರ್ ಫ್ರೂಟ್ ಜ್ಯೂಸ್ ಕುಡ್ದು. ಅದಾದಮೇಲೆ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿದೆ, ಅವ್ರ ಮನೆ ಬಿಡೋದು ಇನ್ನು 15 to 20 ಮಿನಿಟ್ಸ್ ಆಗುತ್ತೆ ಅಂತ. ಸೊ ಅಲ್ಲಿವರೆಗೂ ಯೂನಿವರ್ಸಿಟಿ ಕ್ಯಾಂಪಸ್ ನೋಡುವ ಅಂತೇಳಿ ನಾನು ಮತ್ತು ಸ್ನೇಹಜೀವಿ ಅವರಿಬ್ಬರೂ ಹೋದು. ಆ್ಯಂಡ್ ಯೂನಿವರ್ಸಿಟಿಲಿ ನನಗಿಷ್ಟ ಆಗಿದ್ದ ಜಾಗ ಇದು ಒಂದು. ಇಲ್ಲಿ ಏನಕ್ಕೆ ಇಷ್ಟ ಆಯ್ತು ಅಂದರೆ, ಪ್ರತಿಯೊಂದು ಮರಕ್ಕೂ ಅದರದ್ದೇ ಆದ ಹೆಸ್ರುಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಚೆನ್ನಾಗಿದೆ. ಆ ಮರಗಳ ಹೆಸರು ನನಗೂ ಗೊತ್ತಿರಲಿಲ್ಲ, ಬಟ್ ಇಲ್ಲಿ ನೋಡಿದಾಗ ಕೆಲವೊಂದು ತಿಳ್ಕೊಂಡೆ, ಈ ಮರಕ್ಕೆ ಇದಂತಾರೆ ಅಂತ. ನಾವು ಒಳಗಡೆ ಹೋಗೋಕ್ಕೆ ಕೇಳಿದೆ, ಬಟ್ ಅವರಂದರು ಹಾವುಗಳ ಕಾಟ ಜಾಸ್ತಿ ಇದೆ, ಸೊ ಬೇಡ. ಓಕೆ ಫೈನ್. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕಾಲ್ ಬಂತು, ಬರ್ತಾಯಿದ್ದೀನಿ ಅಂತ. ಸೊ ನಾವು ಹೊರಟು ಸ್ನೇಹಜೀವರು ಬಿಡ್ತೀನಿ ಅಂದರು. ಹೌದು, ಇಲ್ಲಿ ಕಾಣಿಸ್ತಿದೆಲ್ಲ ಗಣೇಶ, ಚಿಕ್ಕ ಗಣೇಶ, ಅಲ್ಲಿಗೆ ನಾನು ಯಾವಾಗಲೂ ಕೈ ಮುಕ್ಕೊಂಡು ಹೋಗ್ತಿದ್ದೆ ಕಾಲೇಜ್ಗೆ ಹೋಗ್ಬೇಕಾದ್ರೆ. ಆ್ಯಂಡ್ ಇಲ್ಲಿ ಕಾರ್ನರಲ್ಲಿ ಯಾವಾಗಲೂ ಗೋಲ್ಗಪ್ಪ ತಿಂತಿದ್ದೋ. ಆ್ಯಂಡ್ ಫೈನಲಿ ಇದು ನನ್ನ ಕಾಲೇಜ್ ಬಸ್ ಸ್ಟಾಪ್ ಆ್ಯಂಡ್ ಅಲ್ಲಿ ಕೂತಿರೋದು ನನ್ನ ಫ್ರೆಂಡ್. ಸರ್ಸು ಹೆಂಗನ್ಸ್ತೈತೆ? ಎಷ್ಟು ವರ್ಷ? 2-3 ಇಯರ್ಸ್ ಆದಮೇಲೆ ಕಾಲೇಜಿಗೆ ಬರ್ತಾ ಇರೋದು. 4 ಇಯರ್ಸ್. ಒಳಗಡೆ ಹೋಗಿ ನೋಡ್ಬೇಕು ಯಾರ್ಯಾರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಆ್ಯಂಡ್ ಅದು ನಮ್ಮ ಕ್ಯಾಂಟೀನ್. ಇನ್ನೂ ಇದು ಕಟ್ಟುತ್ತಾನೆ ಅವರು, ಅದು ಏನು ಕಟ್ತವ್ರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಎಸ್, ನಮ್ಮ ಕಾಲೇಜ್. ನಾವು ಇದ್ದಾಗಿಲ್ಲೆಲ್ಲ ಎಷ್ಟು ಪಾರ್ಕಿಂಗ್ ಇರ್ತೀವಿ, ಇವಾಗ ಎಲ್ಲ ಖಾಲಿ ಹೊಡಿತೈತೆ. ನಾವು ಕೂತ್ಕೊಂಡು ಓದ್ತಾ ಇದ್ದಿದ್ದು. ಹಾಯ್. ಇವ್ರು ನಮ್ಮ ಸರ್. ಯಾವಾಗ್ಲೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ತುಂಬ ಅಂದರೆ ತುಂಬ ಒಳ್ಳೆಯವರು. ಕಾಲೇಜಿಂದ ಆಚೆ ಹೋಗಿದ ತಕ್ಷಣ ಸ್ಟೂಡೆಂಟ್ಸ್ನ ಮರ್ತೋಗ್ಬಿಡ್ತಾರೆ ಕೆಲವೊಂದು ಕಡೆ, ಬಟ್ ಈ ಸರ್ ಯಾವಾಗಲೂ ಗ್ಯಾಪ್ನ ಇಟ್ಕೊಂಡು ಮಾತಾಡಿಸ್ತಾರೆ. ತುಂಬ ಖುಷಿಯಾಗುತ್ತೆ ಸರ್ನ ಮಾತಾಡ್ಸೋದಕ್ಕೆ. ಫೈನಲಿ ಡಿಗ್ರಿ ಸರ್ಟಿಫಿಕೇಟ್ ಇಸ್ಕೊಂಡು ನಾವು ಹೋಗಿ ಕೂತ್ಕೊಂಡಿದ್ದು ನಮ್ಮ ಡಿಗ್ರಿ ಲೈಫಲ್ಲಿ ಎಕ್ಸಾಮ್ ಟೈಮಲ್ಲಿ ಓದ್ಕೊಂಡು ಕೂತ್ಕೋತಾ ಇದ್ದಿದ್ದು ಆ್ಯಂಡ್ ಬ್ರೇಕ್ ಟೈಮಲ್ಲಿ ಓದ್ಕೊಂಡು ಕೂತ್ಕೋತಿದ್ದು ಅಂಥ ಜಾಗ. ನಿಜವಾಗ್ಲೂ ಓಲ್ಡ್ ಮೆಮೊರೀಸ್ನ ರೀಕ್ರಿಯೇಟ್ ಮಾಡ್ಕೊಳ್ಳೋದಂದರೆ ಸಿಕ್ಕಾಪಟ್ಟೆ ಖುಷಿ ಆ್ಯಂಡ್ ಏನೋ ಒಂಥರ ಗುಡ್ ವೈಬ್ಸ್ ಅಂತಾರಲ್ಲ, ಆ ರೀತಿಯಾಗಿ ಖುಷಿಯಾಗುತ್ತೆ. ಆ್ಯಂಡ್ ನಾವು ಅಲ್ಲಿಂದ ಹೋಗಿದ್ದು ESI ಬಸ್ ಸ್ಟಾಪ್ಗೆ. ಕುಳ್ಳಿಗೆ ವೆಯ್ಟ್ ಮಾಡಿದ್ವು. ಫೈನಲಿ ಅವಳು ಬಂದಳು. ನಂಗೆ ಗೊತ್ತಿತ್ತು ನೀನು ಇದೇ ಔಟ್ಫಿಟ್ಟಲ್ಲಿ ಬರ್ತೀಯ ಅಂತ. ಬೇರೆ ಔಟ್ಫಿಟ್ ಇದ್ದರೆ ನಿಮಗೆ. ಆ್ಯಂಡ್ ಇಲ್ಲಿ ಈ ಬಸ್ ಸ್ಟಾಪಲ್ಲಿ ಒಂದು ಚಿಕ್ಕ ಕ್ಲಿಪ್ ತಗೊಂಡ್ರೆ, ಬಿಕಾಸ್ ಇದು ಒಂಥರ ಮೆಮೋರಿಯಸ್ ಪ್ಲೇಸ್. ಹೆಂಗೆ ಅಪ್ಪ ಅಂದರೆ, ಕಾಲೇಜ್ ಆಗಿದ ತಕ್ಷಣ ಎಲ್ಲರೂ ESI ಬಸ್ ಸ್ಟಾಪಿಗೆ ಬರ್ತಿದ್ದೋ, ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತಿತ್ತು. ಆ್ಯಂಡ್ ಫೈನಲಿ ಒಂದು ಊಬರ್ ಆಟೋ ಬುಕ್ ಮಾಡಿ ಅಲ್ಲಿಂದ ನಾವು 3 ಜನನೂ ಹೊರಟು. ನಾವು ಹೋಗಿದ್ದು ಬಗಲ್ಗುಂಟೆಗೆ.
ಬಗಲ್ಗುಂಟೆ ಎಲ್ಲಿಯಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ಅಲ್ಲ ಡಾಮಿನೋಸ್, ಅಲ್ಲಿಗಂತೂ ಅಲ್ಲ, ಮೇಲೆ ಕಾಣಿಸ್ತಿರೋ ಸ್ಪಿನ್ನಿಗೆ ಹೋದೋ. ಆ್ಯಂಡ್ ಸ್ಪಿನ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಸಾಯಿಬಾಬಾ ಗಣೇಶ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಸ್ಮಾಲ್ ಕ್ಲಿಪ್ ತೊಗೊಂಡು, ಆ್ಯಂಡ್ ನಾನು ಹಂಗೆ ಒಂದು ಕ್ಲಿಪ್ ತೊಗೊಂಡು ಕುಳ್ಳಿ ಐಬ್ರೋ ಮಾಡಿಸ್ತಿದ್ಲು, ನಾನು ಕೂಡ ಮಾಡಿಸಿದೆ. ಆ್ಯಂಡ್ ದೆನ್ ಐಬ್ರೋಸ್ ಎಲ್ಲ ಆದಮೇಲೆ ಆಚೆ ಬಂದು ಪಕ್ಕದಲ್ಲೇ ಇರುವಂಥ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ದೆ. ಸೊ ಗೈಸ್, ಇವತ್ತಿನ ಬ್ಲಾಗ್ ಇದಾಗಿರುತ್ತೆ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಬಾಯ್.